ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಲಾ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂತಹ ಮುಖ್ಯ ಬದಲಾವಣೆಗಳು, ಅವರ ಒಂದು ವೃತ್ತಿ ಜೀವನ ಆಗ್ಬೋದು, ವೈಯಕ್ತಿಕ ಜೀವನದಲ್ಲಿ ಆಗ್ಬೋದು, ಆಗ್ತಕ್ಕಂಥ ಬದಲಾವಣೆಗಳಾಗ್ಬೋದು, ವ್ಯವಹಾರ ಮತ್ತು ಆರ್ಥಿಕ ಸ್ಥಿತಿ ಆಗ್ಬೋದು, ಜೊತೆಗೆ ಪ್ರೀತಿ ಮತ್ತು ಕುಟುಂಬದಲ್ಲಿ ಆರೋಗ್ಯ ಸ್ಥಿತಿ ಆಗ್ಬೋದು, ಮತ್ತು ಇವರು ಮಾಡಬೇಕಾದಂತಹ ಸಣ್ಣ ಪುಟ್ಟ ಕ್ರಮಗಳ್ಯಾವುದು, ಪರಿಹಾರ ಕ್ರಮಗಳ್ಯಾವುದು, ಮತ್ತು ಇವರ ಅದೃಷ್ಟ ಸಂಖ್ಯೆ, ಇವರ ಅದೃಷ್ಟವನ್ನು ಯಾವ ರೀತಿ ಬದಲಾಗಿಸುತ್ತೆ ಮತ್ತು ಯಾವ ರೀತಿ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಇವರು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಶ್ರಮ ನಿಮ್ಮ ವೃತ್ತಿ ಜೀವನವನ್ನು ಹೆಚ್ಚಾಗಿ ಸದೃಢಗೊಳಿಸುತ್ತೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರನ ಪ್ರಭಾವದಿಂದ ನಿಮ್ಮ ಒಂದು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಉತ್ತಮ ಒಂದು ಫಲಿತಾಂಶವನ್ನು, ಉತ್ತಮ ಜಯವನ್ನು ನೀವು ಕಾಣ್ತೀವಿ. ಈ ತಿಂಗಳು ನಿಮ್ಮದಾಗುತ್ತೆ. ಇನ್ನು ವ್ಯವಹಾರದ ವಿಚಾರ ಬಂತು ಅಂದರೆ, ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡೋರು ಅಥವಾ ವಾಹನ ಖರೀದಿ ಮತ್ತು ಮಾರಾಟ ಮಾಡೋರಿಗೆ ಈ ಒಂದು ತಿಂಗಳು ತುಂಬ ಉತ್ತಮವಾದಂತಹ ಲಾಭವನ್ನು ತಂದುಕೊಡೋದು ವಿಚಾರ. ಬಿಸ್ನೆಸ್ ಮಾಡೋ ವ್ಯಕ್ತಿಗಳು ಅಥವಾ ವ್ಯವಹಾರ ಮಾಡೋ ವ್ಯಕ್ತಿಗಳು ಅತಿಯಾದ ದೂರವನ್ನು ಕ್ರಮಿಸುವಂಥ ವ್ಯವಸ್ಥೆಗಳಾಗ್ಬೋದು. ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತೀರಿ, ವಿದೇಶದಲ್ಲಿ ಒಂದು ವ್ಯವಸ್ಥೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ರೆ ಈ ತಿಂಗಳು ಯಾವುದೇ ಕಾರಣಕ್ಕೂ ಪ್ರಯಾಣವನ್ನು ಮಾಡೋದು ಬೇಡ. ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಊರಿನ ಸುತ್ತಮುತ್ತವೇ ನೀವು ವಿಚಾರ ಮಾಡೋದು ಬಹಳ ಉತ್ತಮವಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ, ಆರ್ಥಿಕ ಸ್ಥಿತಿಯಲ್ಲಿ ಮನೆ ಮತ್ತು ವಾಹನ ಖರೀದಿ ಆಗ್ಬೋದು, ಅಥವಾ ಯಾವುದೋ ಒಂದು ಆಸ್ತಿ ಖರೀದಿನ ಮಾಡೋದು ವಿಚಾರ ಆಗಿದ್ದರೆ ಅಥವಾ ಹೂಡಿಕೆ ಮಾಡೋದಾಗಿದ್ದರೆ ಈ ತಿಂಗಳು ನಿಮಗೆ ಸೂಕ್ತವಾದಂಥ ಸಮಯ ಅಂತ ಹೇಳ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಖರ್ಚಿನ ಬಗ್ಗೆ ನೋಡೋದಾದರೆ, ನೀವು ಈ ತಿಂಗಳು ಒಂದು ಲಾಭದಾಯಕ ವ್ಯವಸ್ಥೆ ಅಂತಂದರೆ ವಾಹನ ಖರೀದಿ ವಿಚಾರದಲ್ಲಿ ನೀವು ಖರ್ಚನ್ನು ಮಾಡ್ತೀರಾ. ಆ ಖರ್ಚು ನಿಮಗೆ ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ತಂದು ಕೊಡೋದು ಅಂತ ಹೇಳಿ. ಇನ್ನು ಖರ್ಚಿನ ವಿಚಾರದಲ್ಲಿ ಮತ್ತೊಂದು ವಿಚಾರ ಅಂತಂದರೆ, ಮನೆಯ ವಿಚಾರಕ್ಕೋಸ್ಕರ, ಮನೆ ಚಟುವಟಿಕೆಗಳಿಗೆ, ಮನೆಯ ವ್ಯಕ್ತಿಗಳಿಗೋಸ್ಕರ ಖರ್ಚು ಮಾಡ್ತೀರಾ ಹೊರತು ಅದನ್ನು ಬೇರೆ ವ್ಯಕ್ತಿಗಳ ವಿಚಾರದಲ್ಲಿ ಆಗಿರೋದಿಲ್ಲ. ಹಾಗಾಗಿ ಆ ಒಂದು ಖರ್ಚು ನಿಮಗೆ ಸಮಸ್ಯೆಗಳನ್ನ ಕೊಡೋದಿಲ್ಲ. ನಂತರ ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡೋದಾದರೆ, ಮೊದಲು ಪ್ರೀತಿ ವಿಚಾರದಲ್ಲಿ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದರೆ ಮೂರನೇ ವ್ಯಕ್ತಿಗಳಿಂದ ಅದು ಆ ಒಂದು ಸಮಸ್ಯೆಗಳು ನಿವಾರಣೆಯನ್ನು ಕಾಣುತ್ತೆ. ಜೊತೆಗೆ ನಿಮ್ಮ ಒಂದು ಪ್ರೀತಿ ಪಾತ್ರರ ವ್ಯವಸ್ಥೆಯಲ್ಲಿ ವಿಚಾರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಮೇಜರ್ ಡಿಫ್ರೆನ್ಸಸನ್ನು ತರುತ್ತೆ. ನಾವು ಹೊಸದಾಗಿ ಪ್ರೀತಿಸ್ತಾ ವ್ಯಕ್ತಿಗಳಾಗ್ಬೋದು, ಹೊಸದಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಿಮ್ಮ ಕುಟುಂಬದ ವಿಚಾರದಲ್ಲಿ ಈ ಒಂದು ವ್ಯವಸ್ಥೆಯನ್ನು, ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ, ಅವರ ಮನವೊಲಿಸಲಿಕ್ಕೆ ಈ ಒಂದು ತಿಂಗಳು ಬಹಳ ಉತ್ತಮವಾದ ತಿಂಗಳು ಅಂತ ಹೇಳಿ ಬಯಸ್ತೇನೆ. ಇನ್ನು ಮದುವೆ ಆದಂತಹ ವ್ಯಕ್ತಿಗಳ ಬಗ್ಗೆ ನೋಡೋದಾದರೆ, ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮಿಬ್ಬರ ಮಾತಿನಿಂದ ಮನೆಯಲ್ಲಿ ಒಂದು ಸ್ವಚ್ಛಂದವಾದಂತಹ ಒಂದು ಶುಭ ವಾತಾವರಣ ಸೃಷ್ಟಿಯಾಗುತ್ತೆ ಮತ್ತು ನಿಮ್ಮಿಂದ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಒಂದು ನಾಂದಿಯನ್ನು ಆಡ್ಬೋದಾಗುತ್ತೆ. ಇನ್ನು ಕುಟುಂಬದ ವಿಚಾರದಲ್ಲಿ ನೋಡಬೇಕು ಅಂತಂದರೆ, ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶುಭ ಸಮಾರಂಭಗಳಿಗೆ ಒಂದು ಶುಭ ನಾಂದಿ ಅಂತ ಹೇಳ್ಬೋದಾಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣಪುಟ್ಟ ಸಮಸ್ಯೆಗಳು ಈ ಹಿಂದೆ ಏನಿರುತ್ತೆ ಆ ಒಂದು ಸಮಸ್ಯೆಗಳಿಗೆ ಒಂದು ತಿಂಗಳು ಮುಕ್ತಿ ಸಿಗುತ್ತೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಕುಟುಂಬದಿಂದ ಸಂತೋಷ ಮತ್ತು ಸಮೃದ್ಧಿ ಇರೋದ್ರಿಂದ ಹಾಗಾಗಿ ಯಾವುದೇ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ನಿಮ್ಮ ಆಸ್ತಿಯಲ್ಲಿ ಯಾವುದಾದ್ರು ಬದಲಾವಣೆ ಮಾಡಬೇಕು ಅಥವಾ ರಿನೋವೇಟ್ ಮಾಡಬೇಕು, ಮನೆಯಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಅದನ್ನು ಮಾಡಲಿಕ್ಕೆ ಶುಭವಾದಂಥ ಸಮಯ ಅಂತ ಹೇಳ್ಬೋದಾಗುತ್ತೆ. ಇನ್ನು ಆರೋಗ್ಯ ಸ್ಥಿತಿ ನೋಡೋದಾದರೆ, ಆರೋಗ್ಯ ಸ್ಥಿತಿಯಲ್ಲಿ ನೀವು ಮನೆಯಲ್ಲಿ ಇರ್ತಕ್ಕಂಥ ಮುಖ್ಯವಾದಂಥ ವ್ಯಕ್ತಿ, ಮನೆಯ ಜವಾಬ್ದಾರಿ ತೆಗೆದುಕೊಳ್ಳೋ ವ್ಯಕ್ತಿ ಅತಿಯಾದ ಆಲೋಚನೆ, ಅತಿಯಾದ ಸ್ಟ್ರೆಸ್ಸನ್ನು ತೆಗೆದುಕೊಂಡು ಮಾನಸಿಕ ಒತ್ತಡವನ್ನು ಮಾಡ್ಕೊತೀರಾ. ಅದನ್ನು ಸ್ವಲ್ಪ ಕಡಿಮೆ ಮಾಡೋದ್ರಿಂದ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಆದಷ್ಟು ಧ್ಯಾನವನ್ನು ಮತ್ತು ಯೋಗವನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸ್ಥಿತಿ ಸಹಜ ಸ್ಥಿತಿಗೆ ಮರುಕಳಿಸುತ್ತೆ. ಈ ರಾಶಿಯವರಿಗೆ ಪರಿಹಾರ ಮಾರ್ಗಗಳೇನಪ್ಪ ಅಂತಂದರೆ, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡೋದು, ಜೊತೆಗೆ ಅದೇ ಶುಕ್ರವಾರ ದುರ್ಗಾದೇವಿಯ ಸಪ್ತಶ್ಲೋಕವನ್ನು ಉಚ್ಚಾರಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಬರ್ತಕ್ಕಂಥ ಸಮಸ್ಯೆಗಳು ಕೂಡ ನಿವಾರಣೆಯನ್ನು ಕಾಣ್ಬೋದು. ಜೊತೆಗೆ ಆದಷ್ಟು ಬಡವರಿಗೆ ದಾನ ಧರ್ಮವನ್ನು ಮಾಡೋದ್ರಿಂದ ಮತ್ತು ಗುರು ಹಿರಿಯರಿಗೆ ಗೌರವವನ್ನು ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನೀವು ಪರಿಹಾರವನ್ನು ಕಾಣ್ತೀರಾ. ಈ ಒಂದು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ನಂಬರ್ 6 ಅಂತ ಹೇಳ್ಬೋದು. ನಂಬರ್ 6 ಇವರು ಹೆಚ್ಚಾಗಿ ಎಲ್ಲ ಕಡೆ ಬಳಸೋದ್ರಿಂದ ಇವರ ಜೀವನದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿಯನ್ನು ಇವರು ಪಡ್ಕೊಳ್ತಾರೆ. ಒಟ್ಟಾರೆಯಾಗಿ ಇದಾಗಿತ್ತು ತುಲಾ ರಾಶಿಯವರ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.